ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ವಿಡಿಯೋ ಹಾಕಿದ್ದೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಇವತ್ತೊಂದು ಹಾಗೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ತಿದ್ದೀನಿ. ಅಂದ್ರೆ ಹೊಸದಾಗಿ ಮದ್ವೆ ಆಗಿರ್ತಾರಲ್ವಾ, ಹೊಸದಾಗಿ ಮದ್ವೆ ಕರ್ಕೊಂಡ್ಬಂದು ಸೊಸೆಂದ್ರನ ಅತ್ತೆಂದ್ರು ಮತ್ತೆ ಸೊಸೆಂದ್ರು ಯಾವ ತರ ಅರ್ಥ ಮಾಡ್ಕೋಬೇಕಂತ ಹೇಳ್ತಿದ್ದೀನಿ. ಅಂದ್ರೆ ಅತ್ತೆಂದಿರಿಗೆ ತುಂಬಾ ಅನುಭವ ಆಗಿರುತ್ತೆ. ಮದ್ವೆ ಆಗಿ ಅತ್ತೆ ಸೊಸೆ ಎಲ್ಲ ಆಮೇಲೆ ಮಕ್ಕಳಾಗಿ ಸೊಸೆಂದಿರು ತರ್ತಾರೆ. ಬಟ್ ಸೊಸೆಂದಿರು ಬರ್ತಾರೆ ಜಸ್ಟ್ ಹಂಗೆ ಫ್ರೆಶ್ ಆಗಿ, ಅಂದ್ರೆ ಅಪ್ಪ ಅಮ್ಮ ಇದ್ರಲ್ಲಿ ಬೆಳ್ದಿ ಫ್ರೆಶ್ ಆಗಿ ಬರ್ತಾರೆ. ಅವ್ರಿಗೆ ಅಡ್ಜಸ್ಟ್ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲನ್ ಬಿಟ್ಟು ಇಲ್ಲ ಬಂದ್ ಅಡ್ಜಸ್ಟ್ ಆಗ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ಗಂಡನ ಮನೆಯವ್ರು ಇರೋರು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೊಂದಾಣಿಕೆಯಿಂದ ಅವ್ರು ಅಡ್ಜಸ್ಟ್ ಆಗೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ಬಟ್ ಅದನ್ನ ಬಿಟ್ಟು ಹಂಗ್ ಮಾಡ್ಲಿಲ್ಲ, ಈ ತರ ಮಾಡ್ಲಿಲ್ಲ, ನನ್ ಸೊಸೆ ಹಿಂಗೆ ಆ ತರ ಈ ತರ ಅಂತ ಅತ್ತೆಂದ್ರು ದೂರ್ಬಾರ್ದು, ಗಂಡಂದಿರು ದೂರ್ಬಾರ್ದು, ಯಾರು ದೂರ್ಬಾರ್ದು. ಯಾರು ದೂರಿದ್ರು ಫಸ್ಟ್ ಆಫ್ ಆಲ್ ಗಂಡಂದಿರ ಹತ್ರ ಹೆಂಡತಿ ದೂರ್ಲೇಬಾರ್ದು. ಯಾಕಂದ್ರೆ ಪಾಪ ಆ ಗಂಡನ್ನೇ ನಂಬ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಬಿಟ್ಟು ಬಂದಿರ್ತಾಳೆ. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಸೊಸೆಂದ್ರು ಅಷ್ಟೇ ಮಗಳ ತರ ನೋಡ್ಕೊಳ್ಳಿ. ಅತ್ತೆಂದ್ರಿಗೂ ಅಮ್ಮನ ತರ ನೋಡ್ಕೊಳ್ಳಿ. ಫ್ಯಾಮಿಲಿ ಚೆನ್ನಾಗಿರುತ್ತೆ. ಬಟ್ ಅದನ್ನ ಬಿಟ್ಟು ಅತ್ತೆ ಸೊಸೆ ಅಂತ ಜಗಳ ಮಾಡ್ಕೊಂಡು ಹೋದ್ರೆ ಹಂಗೆ ಮುಂದುವರಿತಾನೆ ಇರುತ್ತೆ. ನಾವ್ ಹೇಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವೋ ಆ ತರ ಇರುತ್ತೆ ನಮ್ ಫ್ಯಾಮಿಲಿ. ಹಾಗಂತ ಹೇಳ್ತಿದೀನಿ. ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿರಿ, ಹ್ಯಾಪಿ ಆಗಿರಿ, ಜಗಳ ಮಾಡ್ಕೋಬೇಡಿ, ಚೆನ್ನಾಗಿರಿ. ಹೆಣ್ಮಕ್ಳು ಎಲ್ಲ ಅಂದ್ರೆ ಇರುತ್ತೆ ಮನಸ್ತಾಪ, ಅತ್ತೆ ಸೊಸೆ ಅಂದ್ಮೇಲೆ ಇರುತ್ತೆ ಎಲ್ಲ ನಾದ್ನಿ. ಹೆಣ್ಣಿನ ಶತ್ರು ಅಂತಾರಲ್ವಾ, ಆ ತರ ಶತ್ರುಗಳು ಇರ್ತವೆ. ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನ. ಹಾಗಾಗಿ ಹೇಳ್ತಿದೀನಿ. ನನಗೆ ಅನ್ಸಿದ್ ನಾನು ಹೇಳಿದೀನಿ. ನಿಮಗೆ ಮತ್ತೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮ ತರ ಬೆಳೆಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.